ಭಾರಿ ಹೆಮ್ಮೆಯ ಕಾಂಗ್ರೆಸ್ ಪಕ್ಷದ ನಾಯಕರು. ಇವತ್ತು ಲೋಕೋಪಯೋಗಿ ಇಲಾಖೆಯನ್ನ ಇಡೀ ದೇಶದಲ್ಲಿ ಮಾದರಿಯಾಗಿ ನೋಡುವಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಕೇವಲ ಒಂದು 3 ತಿಂಗಳ ಹಿಂದೆ ಸುಮಾರು 1020 ಅಂತ ಹೇಳಿ ವೈಚಾರಿಕ ರಾಜಕಾರಣಕ್ಕೆ ಮೆರುಗು ತಂದುಕೊಟ್ಟಂತ ಒಬ್ಬ ಪ್ರಭಾವಿ ಸರಳ ಜೀವನದ ಒಬ್ಬ ಮೇರು ನಾಯಕತ್ವದ ಸತೀಶ್ ಜಾರಕಿಹೊಳಿ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಅತ್ಯಂತ ಆಭಾರಿಯಾಗಿದೆ. ಅವ್ರ ಮಗಳು ಇವತ್ತು ಪ್ರಥಮ ಬಾರಿಗೆ ಮೊನ್ನೆ ಅವ್ರು ಫೋನ್ ಮಾಡಿ ನಾಳೆ ಮೈಸೂರು ಬರ್ತಾ ಇದ್ದಾರೆ ಅಧ್ಯಕ್ಷ, ನಿಮ್ ಕಾಂಗ್ರೆಸ್ ನಿಮಗೆ ಯಾರೇ ಮಾಡಲ್ಸ್ಗಳು ಬೇಕಾಗಿಲ್ಲ, ಹೇಳಿ ನಿಮ್ಮ ಅಪ್ಪನೇ ಎಲ್ರಿಗೂ ಮಾಡಲ್, ರಾಜ್ಯಕ್ಕೆಲ್ಲ ದೇಶಕ್ಕೆ ಮಾಡಲು ನಿಮ್ಮ ಅಪ್ಪನೇ. ಇನ್ನ ನಾನು ಇದನ್ನ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಹೇಳಿದ್ದೀನಿ, ಸುನಿಲ್ ಬೋಸ್ಗೂ ಹೇಳಿದ್ದೀನಿ. ಎಷ್ಟೋ ಅಪ್ಪಂದ್ರು ಆಲದ ಮರದ ಕೆಳಗೆ ಬೆಳೆಯೋದು ಬಹಳ ಕಷ್ಟ, ನಮ್ಗಿಂತ ನಿಮ್ಗಳಿಗೆ ಬಹಳ ಕಷ್ಟ. ನಮ್ಗೆ ಇವತ್ತು ರಾಜ್ಯದ ಧೀಮಂತ ನಾಯಕರು ಸತೀಶ್ ಜಾರಕಿಹೊಳಿ ಸಾಹೇಬರ ಸುಪುತ್ರಿ ಸಂಸದರು ಆದಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರು ನಮ್ಮ ಮೈಸೂರಿನ ಕಾಂಗ್ರೆಸ್ ಕಚೇರಿ ಭೇಟಿಯನ್ನು ನೀಡಿದ್ದಾರೆ. ಅವರಿಗೆ ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ, ಅದೇ ರೀತಿ ಇವತ್ತಿನ ದಿವಸ ಅತಿ ಹೆಚ್ಚು ಮತಗಳಿಂದ ಅತಿ ಕಿರಿಯ ವಯಸ್ಸಿಗೆ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಮೈಸೂರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಾಗೆ ನಮ್ಮ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ಅವರಿಗೆ ಏನು ಸಂಸತ್ನಲ್ಲಿ ಕರ್ನಾಟಕ ರಾಜ್ಯದ ಅರ್ಧದಷ್ಟು ಮಹಿಳಾ ಮತದಾರರ ಧ್ವನಿಯಾಗಿ 3.5 ಕೋಟಿಗೂ ಹೆಚ್ಚು ಮಹಿಳಾ ಮತದಾರರ ಧ್ವನಿಯಾಗಿ ಈ ದಿವಸ ಸಂಸತ್ಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂತಹ ನಮ್ಮೆಲ್ಲರ ಕಿರಿಯ ಸಹೋದರಿ ಪ್ರೀತಿಯ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ನಾವು ಎಲ್ಲ ಮಹಿಳೆಯರ ಪರವಾಗಿ ಮತ್ತು ಮಹಿಳಾ ಕಾಂಗ್ರೆಸ್ ಪರವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಮುಖಂಡರ ಪರವಾಗಿ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು. ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಅವರಿಗೆ ಒಂದು ಕೃತಜ್ಞತೆಯನ್ನ ಮತ್ತು ಅಭಿನಂದನೆ ಸಲ್ಲಿಸುವ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸುವಂತಹ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಎಲ್ಲರಿಗೂ ಗೌರವದ ನಮಸ್ಕಾರಗಳನ್ನ ಹೇಳ್ತಾ, ನನ್ನನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡು ಅದಕ್ಕೆಲ್ಲ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಬಂದಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಡಾಕ್ಟರ್ ವಿಜಯ್ ಕುಮಾರ್ ಅವರೇ, ಅದಕ್ಕೂ ಕೂಡ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಾನು 45 ದಿನಗಳಲ್ಲಿ ಏನು ಕ್ಯಾಂಪೇನ್ ಮಾಡಿದೆ, ಒಂದು ವಿಚಾರ ಏನಿತ್ತಂದ್ರೆ ಅಲ್ಲಿ ಮಹಿಳೆಯರಿಗೆ ಯಾರು ಅಷ್ಟು ಒತ್ತನ್ನು ಕೊಡ್ತಾ ಇರಲಿಲ್ಲ. ನಾನು ಹೋಗಿ ಸ್ಟೇಜ್ ಮೇಲೆ ಕೂತ್ಕೊಂಡಾಗ ಮಹಿಳೆಯರು ಬಂದು ಹೇಳ್ತಾ ಇದ್ರು, ನಿನ್ನಿಂದ ನಾವು ಸ್ಟೇಜ್ ಮೇಲೆ ಕುಂತು ಮಾತಾಡ್ಲಿಕ್ಕೆ ಸಾಧ್ಯವಾಯ್ತು ಅಂತ. ಅದು ಕೂಡ ಬಹಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ಅಲ್ಲಿ ಬಹಳ ಜನರು ಏನು ನೀರಾಯ್ತು, ಕರೆಂಟ್ ಇದಾಯ್ತು, ಮತ್ತೆ ಶಿಕ್ಷಣವಾಗಿ ಬಹಳ ವಂಚಿತರಾಗಿದ್ದಾರೆ. ಸೊ ಆದ ಕಾರಣ ನಾವು ಪ್ರಯತ್ನ ಮಾಡ್ತೀವಿ. ಅಲ್ಲಿ ಇನ್ನೂ ಹೆಚ್ಚಿನ ಡೆವಲಪ್ಮೆಂಟ್ ಆಯ್ತು, ಸ್ಕೂಲ್ಗಳಾಯ್ತು, ಮತ್ತೆ ಅವ್ರಿಗೆ ಇನ್ನೂ ಮೆಂಟಲಿ ಆಗಿ ಸ್ವಲ್ಪ ಫಾರ್ವರ್ಡ್ ಆಗಿ ಮಾಡ್ಬೇಕಂತ ನಾವು ಕೆಲಸಗಳನ್ನು ಮಾಡ್ತೀವಿ ತಂದೆಯವ್ರ ಗೈಡೆನ್ಸ್ ಅಲ್ಲಿ. ಸೊ ಬಹಳ ಖುಷಿ ಆಯ್ತು ಇವತ್ತು. ಸರ್